ಅನನ್ಯ ಭಟ್ ನಾಪತ್ತೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ವಿಚಾರಣೆಯನ್ನ ಮುಗಿಸಿ ಹೊರಟಂತಹ ಸುಜಾತಾ ಭಟ್ ನಾಳೆ ಮತ್ತೆ ವಿಚಾರಣೆಗೆ ಹಾಜರಾಗೋಕೆ ಸೂಚನೆಯನ್ನ ಕೊಡಲಾಗಿದೆ ಸುಜಾತಾ ಭಟ್ಗೆ. ನಾಳೆ ಬೆಳಗ್ಗೆ 5 ಗಂಟೆಗೆ ವಿಚಾರಣೆಗೆ ಹಾಜರಾಗಿದ್ರು ಸುಜಾತಾ ಭಟ್. ಇಂದು ಪ್ರಾಥಮಿಕ ವಿಚಾರಣೆಯನ್ನ ನಡೆಸಿದಂತಹ ಅಧಿಕಾರಿಗಳು ನಾಳೆ ಮತ್ತೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅನನ್ಯ ಭಟ್ ನಾಪತ್ತೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ವಿಚಾರಣೆಯನ್ನು ಮುಗಿಸಿ ಸುಜಾತಾ ಭಟ್ ಹೊರಟಿರೋದು. ಇನ್ನು ನಾಳೆ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ಸೂಚನೆಯನ್ನ ಸುಜಾತಾ ಭಟ್ಗೆ ಎಸ್ಐಟಿ ಟೀಮ್ನಿಂದ ಕೊಡಲಾಗಿದೆ. ಬೆಳಿಗ್ಗೆ 5 ಗಂಟೆಗೆ ವಿಚಾರಣೆಗೆ ಹಾಜರಾಗಿದ್ರು ಸುಜಾತಾ ಭಟ್. ಇಂದು ಪ್ರಾಥಮಿಕ ವಿಚಾರಣೆಯನ್ನ ಅಧಿಕಾರಿಗಳು ನಡೆಸಿದ್ರು. ಇನ್ನು ನಾಳೆ ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಸುಜಾತಾ ಭಟ್ ಅವರಿಗೆ ಎಸ್ಐಟಿ ಟೀಮ್ನಿಂದ ಸೂಚನೆಯನ್ನ ಕೊಡಲಾಗಿದೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ಸುಖಪಾಲ್. ಈಗ ಸುಜಾತಾ ಭಟ್ ಈಗ ನಾಳೆ ಎಷ್ಟು ಗಂಟೆಗೆ ವಿಚಾರಣೆಗೆ ಬರ್ತಾರೆ? ಇವತ್ತು ಏನೆಲ್ಲ ಡೀಟೇಲ್ಸ್ ಅನ್ನ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳಾಯ್ತು? ಕಳೆದ ಭಾನುವಾರ ವಿಚಾರಣೆಗೆ ಹಾಜರಾಗಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ರು. ಆದ್ರೆ ಅನಾರೋಗ್ಯದ ನೆಪವನ್ನ ಒಡ್ಡಿ 29ನೇ ತಾರೀಕಿಗೆ ನಾನು ವಿಚಾರಣೆಗೆ ಹಾಜರಾಗ್ತೇನೆ ಅನ್ನುವಂತ ಪತ್ರವನ್ನ ಸುಜಾತಾ ಭಟ್ ಎಸ್ಐಟಿ ಅಧಿಕಾರಿಗಳಿಗೆ ಕಳಿಸಿಕೊಟ್ಟಿದ್ರು. ಆದ್ರೆ ಇವತ್ತು ಏಕಾಏಕಿಯಾಗಿ ಬೆಳಗ್ಗಿನ ಜಾವ 5 ಗಂಟೆಗೆ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಸುಜಾತಾ ಭಟ್ ನೇರವಾಗಿ ಆಗಮಿಸಿದ್ದಾರೆ. ಮಲಗಿದ್ದಂತ ಎಸ್ಐಟಿ ಅಧಿಕಾರಿಗಳನ್ನ ಹಾಕಿ ಎಬ್ಬಿಸಿ ವಿಚಾರಣೆ ನಡೆಸಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದ್ರೆ ಇವತ್ತು ನಿರ್ಧಾರವಾಗಿರುವಂತದ್ದು ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಮನೆಯನ್ನ ಸರ್ಚ್ ಮಾಡುವಂತದ್ದು. ಹಾಗಾಗಿ ಸುಜಾತಾ ಭಟ್ ಅನ್ನ ವಿಚಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ತನಿಖಾಧಿಕಾರಿ ಆಗಿರುವಂತಹ SP ಜಿತೇಂದ್ರ ದಯಮ್ ಅವರ ನೇತೃತ್ವದಲ್ಲೇ ತನಿಖೆ ನಡೆಯಬೇಕಾಗುತ್ತೆ. ಹಾಗಾಗಿ ಇವತ್ತು ಸುಮಾರು 7 ಗಂಟೆಗಳ ಕಾಲ ಸುಜಾತಾ ಭಟ್ ಅನ್ನ ಎಸ್ಐಟಿ ಕಚೇರಿಯಲ್ಲೇ ಕೂರಿಸಲಾಗಿತ್ತು. ಆ ಬಳಿಕ ಪ್ರಾಥಮಿಕ ತನಿಖೆಯನ್ನ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಜೊತೆಗೆ ಆಕೆ ಕೊಟ್ಟಿರುವಂತಹ ದೂರಿಗೆ ಸಂಬಂಧಪಟ್ಟಾಗಿ ಪ್ರಾಥಮಿಕ ತನಿಖೆಯನ್ನ ನಡೆಸಲಾಗಿದೆ. ಆ ಬಳಿಕ ಅವರನ್ನ ಸುಜಾತಾ ಭಟ್ ಅನ್ನ ಕಳಿಸಿಕೊಡ್ಲಾಗಿದೆ. ನಾಳೆ ಮತ್ತೆ ವಿಚಾರಣೆಗೆ ಹಾಜರಾಗುವಂತ ಸೂಚನೆಯನ್ನ ಎಸ್ಐಟಿ ಅಧಿಕಾರಿಗಳು ನೀಡಿರುವಂತದ್ದು. ನಾಳೆ ಮತ್ತೆ ತನಿಖಾಧಿಕಾರಿ ಆಗಿರುವಂತಹ SP ಜಿತೇಂದ್ರ ದಯಮ್ ಅವರು ಸುಜಾತಾ ಭಟ್ ಅನ್ನ ವಿಚಾರಣೆ ಮಾಡ್ತಾರೆ. ಅದರ ಜೊತೆಗೆ ಈಗಾಗಲೇ ಸುಜಾತಾ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕಿರುವಂತದ್ದು. ಆ ಮಾಹಿತಿಯನ್ನು ಜೊತೆಗೆ ಆಕೆ ಕೊಟ್ಟಿರುವಂತ ದೂರನ್ನ ನಾಳೆ ತಾಳೆ ಹಾಕಿ ವಿಚಾರಣೆಯನ್ನ ನಡೆಸಲಿಕ್ಕೆ ಇರುವಂತದ್ದು. ವಾರ್ತಿಕ, ಧನ್ಯವಾದ ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗಾಗಿ.